40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ದುಡ್ಡು, ಆದ್ರೆ ಕಾಂಗ್ರೆಸ್ ನಮ್ಮನ್ನು ಗುರುತಿಸಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ಒಂದು ರೀತಿಯ ಸೈಕೋಫೆನ್ಸಿ ಜೊತೆಗೆ ಬರೀ ಕುಟುಂಬ ರಾಜಕಾರಣ ಒಂದು ಬಿಟ್ಟು ಅಲ್ಲಿ ಏನೂ ಇಲ್ಲ. ಒಂದು ಕುಟುಂಬ ರಾಜಕಾರಣ ಪ್ರಾರಂಭ ಮಾಡಿದ್ರೆ ಇನ್ನು ಪರ್ಮನೆಂಟ್ ಆಗಿ ಆ ಕುಟುಂಬ ರಾಜಕಾರಣದಲ್ಲೇ ಇರುತ್ತೆ. ನೆಹರು ಇಂದ ಪ್ರಾರಂಭ ಆಗಿತ್ತು, ಇವತ್ತಿಗೂ ಆ ಕುಟುಂಬನೇ ಇದೆ. ಅದಕ್ಕೆ ಅದನ್ನು ಹೇಳ್ತಾರೆ. ಮತಾಂತರಗೊಂಡಿದ್ದಾರೆ, ಆ ಕಾರಣಕ್ಕೋಸ್ಕರ ಈ ರೀತಿಯ ಪಾದ್ರಿಗಳ ರೀತಿಯಲ್ಲಿ ಬಟ್ಟೆ ಹಾಕ್ತಾರೆ. ಬಹಳಷ್ಟು ಹುಡುಕಿದ್ದಾರೆ ನನ್ನ ಬಗ್ಗೆ. ಬಿಜೆಪಿ ಅಂದ್ರೆ ಮನುಸ್ಮೃತಿ ಪಾಲನೆ ಮಾಡುತ್ತೆ, ದಲಿತರ ವಿರೋಧಿ ಅನ್ನುವಂತ ಟೀಕೆಗಳಿದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಈ ಕಾಂಗ್ರೆಸ್ಗೆ ನೀವು ಸೇರೋದಿದ್ರೆ ನಿಮ್ಮನ್ನ ನೀವು ಸೂಸೈಡ್ ಮಾಡ್ಕೊಂಡಂಗೆ. ರಾಜಕೀಯದಲ್ಲಿ ಜಾತಿ ವರನ ಶಾಪ. ಒಂದು ಸಾರಿ ಏನ್ ಮಾಡ್ತದೆ, ಜಾತಿ ಹೇಳ್ತದೆ. RSS ನವರು ಚಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಚಡ್ಡಿ ಒರೆಸಿದ್ದಾರೆ ಅನ್ನೋಂತ ಟೀಕೆಗಳು ಬಂತು. ಚಡ್ಡಿ ಅನ್ನೋದಿದೆಯಲ್ಲ, ಒಂದು ಗೌರವದ ಸಂಕೇತ. ಪ್ರತಿ ವ್ಯಕ್ತಿಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಚಡ್ಡಿ. ಇದು ಹೈಕಮಾಂಡ್ ನ ವೀಕ್ನೆಸ್ ಅಥವಾ ಹೈಕಮಾಂಡ್ ನಾಯಕರೇ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಹಂತದವರೆಗೂ ಬಿಡ್ತಾರೆ. ಹೈಕಮಾಂಡ್ ಒಂದೇ ದಿನಕ್ಕೆ ತೀರ್ಮಾನಕ್ಕೆ ಬರೋದಿಲ್ಲ. ಆಫ್ ದಿ ರೆಕಾರ್ಡ್ ಇಂದು ರಾತ್ರಿ 7:57